ಇದಕ್ಕೆ ಕಡಲೆಬೇಳೆನೂ ಹಾಕರ ಇಡ್ಲಿಗೆ ಚೆನ್ನಾಗಿರ್ತದೆ. ಟೇಸ್ಟ್ ಓಸತಿ ಮಾಡಿರ್ಲಿಲ್ವಾ ನಾನು ಒಂದ್ಸತ? ಯಾ ಪ್ರಪಂಚದಲ್ಲಿ ನಾನಂತೂ ಕೇಳೇ ಇಲ್ಲ. ಬರೀ ಮೈಸೂರಲ್ಲಿ ಹೋಗಿಲ್ಲ ನೀನು. ಹಾಯ್, ವೆಲ್ಕಮ್ ಟು ಸಕ್ಕರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್. ಅಲ್ಲೇ ಒಂದು 4-5 ದಿನ ಆಗಿತ್ತು ವಿಡಿಯೋ ಮಾಡಿ ಆಗ ಅವತ್ತು ಹೊಲ್ತಾವು ಕೂತ್ಕೊಂಡು ಮಾಡಾಕಿದ್ದೆ ಲಾಸ್ಟ್. ಏನ್ಲಿ ಅದು ಚೆನ್ನಾಗಿರೋ ಬನ್ನಿ ಯಾಕೆ ತಗೊಂಡಿದ್ದಿ? ಇದು ಅಷ್ಟು ಸಾಸಕ್ಕೆ ಇಕ್ಕಿದ್ದೇನೆ ಇಲ್ಲಿ. ಯಾರಿಗೆ? ನಿನಗೆ. ಯೋಚನೆ ಇಲ್ಲ ಆಗದೆ. ಅವಾಗ ಎಷ್ಟು ವರ್ಷದಿಂದ? 7 ವರ್ಷ ಆಯ್ತು. 7 ವರ್ಷ? 7 ವರ್ಷದಿಂದ ಇಕ್ಕಿದ್ದ? ಏನು ಇವತ್ತು ಸ್ಪೆಷಲು? ಏನು ಸ್ಪೆಷಲ್? ಇಡ್ಲಿಗೇನು? ತರಕಾರಿ ಗೊಜ್ಜು. ತರಕಾರಿ ಗೊಜ್ಜು. ಏನೇನು ತರಕಾರಿ? ಎಲ್ಲ ಮಿಕ್ಸಿಂಗು. ನುಗ್ಗೆಕಾಯಿ ಇತ್ತು, ನುಗ್ಗೆಕಾಯಿ ಹಾಕ್ತೀನಿ, ಮೂಲಂಗಿ, ಸೀಮೆ ಬದನೆಕಾಯಿ, ಆಲೂಗೆಡ್ಡೆ, ಗೆಡ್ಡೆಕೋಸು, ಎಲ್ಲ ಮಿಕ್ಸ್ ಮಾಡ್ಬಿಟ್ಟಿನಿ. ಆಳ್ ಬರ್ತಾರೆ ಅಂದ್ಬಿಟ್ಟು ಕೂದೆ ನೀನು. ಆಮೇಲೆ ಬರುದಿಲ್ಲ ಅಂತಲ್ಲ, ನಮಗ್ ಮಾಡ್ಕೊಂಡೆ ಮನೆಗೆ. ಇವ ನಾಳೆಕಿಲ್ಲ ನಾಡ್ದು. ಇನ್ನೇನು ಕೆಲಸ? ನಾಳೆಕಿಲ್ಲ ನಾಡ್ದು. ಇದೇನು ಇದು ಕಾಯಿ? ಏನು ಕಾಯಿ ಹೇಳು? ಅವು ಏನೇನು ಹೇಳೋ ತಂದಿರವು? ಕುಂಬಳಕಾಯಿ. ಅಲ್ಲೇ ಬೋಸಲು ಅಂತಂದು ಯಾಲೆ ಕಸಿಗೆ ಹಾಕ್ತಲ್ಲ ಕೊಳತೆ. ತಿನ್ನಿಕ್ಕಿಲ್ಲ ಅದಕ್ಕೆ ಮಾಡಿಕ್ಕಿಲ್ಲ. ನೀನು ತಿನ್ನಿಕ್ಕಿಲ್ಲ ಅಂದ್ರೆ ಹೊಟ್ಟಿಲ್ ಮಾಡಿಕ್ಕಿಲ್ಲ. ಇಷ್ಟು ತಿನ್ನಿಕ್ಕಿಲ್ಲ. ಐಕ್ಳು ತಿನ್ನಿಕ್ಕಿಲ್ಲ. ಇಬ್ರಿಗೆ ಇಷ್ಟು ಮಾಡಕ್ಕೆ ಒಂದು ಎಷ್ಟು ಬೇಕು ಅಷ್ಟು ಹಾಕಬಹುದು, ಹಂಗೆ ಮುಡಿಕೋಬಹುದು. ಎಷ್ಟು ಬೇಕು? ಇಷ್ಟು ಅಗಲ ಕೂದ್ರೆ ನಿಮ್ಮಿಬ್ರು ಕರೆಕ್ಟ್ ಆಗ್ತದೆ. ನಾವ್ ಯಾರು ತಿನ್ನಲ್ಲ. ಅದಕ್ಕೇನು ಮಸಾಲೆ ಎಲ್ಲ ಮಾಡಕ್ ಬಂದದ? ಬೇಯಿಸ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ನಗರಣೆ ಕೊಟ್ಕೊಂಡು ಮಾಡಕ್ಕುವೆ. ಅವಾಗ ಫಸ್ಟ್ ನೀರಲ್ಲಿ ಬೇಯಿಸ್ಕೋಬೇಕು, ಉಪ್ಪು ಹಾಕಂಡು. ಬೇಯಿಸ್ಕೊಂಡಾದ್ಮೇಲೆ ಆಮೇಲೆ ಒಗ್ಗರಣೆ ಕೊಟ್ಕೊಂಡು ತಿರ್ಗಿ ಬೇಯಿಸೋದು. ಅಲ್ಲ, ನೀನು ಇಡ್ಲಿಯ ದೋಸೆಯ ದಬಾಕ್ ತಿನ್ನಿತ್ತಲ್ಲ, ಕುಂಬಳಕಾಳು ಪಲ್ಯ ತಾನೇ ಅವತ್ತಿನ ಕಾಲದಲ್ಲೆಲ್ಲ ಮಾಡ್ತಿದ್ದು. ಚಪಾತಿ ಮಾಡ್ತೀನಿ ಬಿಡು. ರೊಟ್ಟಿಗೆ ಚಪಾತಿಗೆ ರಾಗಿ ರೊಟ್ಟಿ ಹಾಕ್ಬಿಟ್ಟು ಅದೇ ಗೊಜ್ಜು ಮಾಡ್ತಿದ್ದು. ಸೋರೆಕಾಯಿ ಗೊಜ್ಜು ಕುಂಬಳಕಾಯಿ ಪಲ್ಯನೂ ಮಾಡ್ತಿದ್ದು ಆಗ. ಈಗ ಸೋರೆಕಾಯಿ ಸಾಂಬಾರ್ ಮಾಡ್ತೀನಿ ಬಿಡು. ಮಾಡಿದ್ನ ಸಾಂಬಾರ್ ಸೌತೆಕಾಯಿ. ಬದನೆಕಾಯಿ ಸುದ ಇಲ್ಲ. ಮಾರ್ಕೆಟ್ಗೆ ಏನು ನೆನ್ನೆ ಎಲ್ಲ ಟೊಮೊಟೊ ತಗೊಂಡೋಗಿದ್ದು, ಮೊನ್ನೆ ಎಲ್ಲ ಟೊಮೊಟೊ ಕಿತ್ತು. ಹಿಂಗಾಗಿ ಅಲ್ಲಿ ಸ್ವಲ್ಪ ಸಿಕ್ಕಾಬಟ್ಟೆ ಹಿಂಸೆ. ಒಂಥರ ಆ ಮೂಟೆ ಊರ್ಬೇಕಾ, ಆ ಮೂಟೆ ವಿಡಿಯೋ ಮಾಡ್ಕೊಂಡು ಇಡ್ಲಿಗೆ ಇಲ್ಲಿ ಎಷ್ಟು ದೊಡ್ಡದು ಇಕ್ಕಳಿ ಬಳೆದೆಲೆ ಹಾಕಿದ್ರು ಆಯ್ತದಪ್ಪ ಇಡ್ಲಿಗೆ. ಬಳೆದೆಲೆ ತರು ಮತ್ತೆ ಎಲ್ಲಿ ತಂದಾರ ಈಗ? ಇವಾಗ ಕುಯ್ಕೊಬ್ರಿಗೂ ಇನ್ನೂ ಲೇಟ್ ಅಲ್ಲ. 8 ಗಂಟೆ 8:30 ಮುಡ್ಗಿದ್ರು ಆಯ್ತದೆ ಇಡ್ಲಿ. ತಗೊಬಂದ್ರೆ ಆಯ್ತದೆ ತಗೋ. ಮಾರ್ಕೆಟಲ್ಲಿ ಹಂಗೆ ತರಕಾರಿನ ತಗೊಬರ್ಬೋದು. ಈಗ ತರಕಾರಿ ಲೋಡ್ ಬಂದಿರ್ತವೆ ಒಂದೊಂದು, ಅದೊಂದು ಇದೊಂದು ಕ್ಯಾಪ್ಸಿಕಮು, ಕ್ಯಾರೆಟು ಒಂದು ಮೂಟೆನೇ 500 ರೂಪಾಯಿ. ಅದು ಯಾವುದು ಪಲ್ಲದ ಮೂಟೆ, ಇಂದ ಅಕ್ಕಿ ಮೂಟೆ ಅವರ ಅಕ್ಕಿ ಕೊಟ್ರಾ ಗೊತ್ತಿಲ್ಲ. ಅಕ್ಕಿ ಕೊಟ್ರೆ ಹೆಂಗೋ ಕಾಣೆ, ನಾವು ಊರಲ್ಲೇ ಇರಿಕಿಲ್ಲ, ಅತ್ತಾಗಿ ತಗೊಂಡೋಯ್ತೀವಿ. ಅಕ್ಕಿ ತರಬೇಕು, ಅಕ್ಕಿ ತಂದಿಲ್ಲ ಇನ್ನು. ಹಿಂಗೆ ಒಂದೊಂದು ತರಕಾರಿನೇ ತಗೊಂಡು ಒಂದು ಕ್ರೇಟ್ ತಗೊಬಂದ್ಬಿಟ್ಟಿದ್ದೋ ನಾವು. ಎಲ್ಲನೇ ಒಂದೊಂದು ತುಂಬ್ಕೊಂಡು ನಾನು ಇವು 3 ತಗೊಬಂದೆ. ಎಲ್ಲ ನಮ್ಮ ವಿಜಿನೂ ನಾನು ಎಲ್ಲ ಟೊಮೊಟೊ ಕಿತ್ತೋ. ನೆನ್ನೆ ಎಲ್ಲ ಟೊಮೊಟೊ ಮೈಸೂರು ಬರೋದು ಗ್ಲಾಸು, ಯಾವ ಒಂದು ಗ್ಲಾಸು ಹೆಚ್ಚು ಕಮ್ಮಿ ಆಗ್ಬಿಟ್ಟು ಒಂದು 4-5 ಇಂಚು ಕಮ್ಮಿ ಆಗ್ಬಿಟ್ಟಿದ್ದೋ 4 ಗ್ಲಾಸು. ಅವು ತಗೊಬರೋದೇ ಅವೆಲ್ಲ ತಗೊಬರೋದಕ್ಕೆ ವಾಪಸ್ ಮಾಡೋಕ್ಕೆ 1 ತಿಂಗಳಾಗೋಯ್ತು. ಆ ಕೆಲಸ ನೆನ್ನೆ ಮುಗೀತು. ಇವತ್ತು ಇದು ಬತ್ತೀನಿ ತಂದವ್ರೆ. ಇದಕ್ಕೆ ಕಿಟಕಿ ಏನೋ ಕುಣ್ಸಕ್ಕೆ ಬರ್ತೀನಿ ಅಂತಂದವ್ರೆ. ಅದು ಕನ್ಫರ್ಮು ಗ್ಯಾರಂಟಿ ಇಲ್ಲ. ಆಮೇಲೆ ಆಯ್ತಲೇ, ಅದರಿಂದ ಅವತ್ತೆಲ್ಲ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ. ಆಮೇಲೆ ಇವತ್ತು ಬಂದು ಭಾರಿ ವಿಶೇಷವಾದಂಥ ಒಂದು ದಿನ ಅಂತ ವ್ಯಕ್ತಪಡಿಸೋಕ್ಕಾಗಲ್ಲ. ಭಾರಿ ಬೇಜಾರಿನ ಸಂಗತಿಯಾದಂಥ ವಿಷಯ ಇವತ್ತು. ಹೇಳೋಕ್ಕೆ ಆಯ್ಕಿಲ್ಲ, ಅವಳ ಕೈಲೇ ಹೇಳಿಸ್ತೀನಿ. ಇವತ್ತು ಏನು ಅಂತ ವಿಶೇಷ ಯಾಕೆ ಅಂತ, ಈ ವಿಶೇಷ ದಿನ ಏನು ವಿಶೇಷವಾಗಿ ಅಡುಗೆ ಮಾಡ್ತಾಳೆ ಅಂತ ಆಲೇ ತಿಳಿಸವಳೆ ಮಾಹಿತಿಯ. ಇಡ್ಲಿಯ ನಾನು ಯಾವ್ಯಾವ ಥರನೋ ಮಾಡಬೇಕು ಅಂತಿದ್ದೆ. ಯಾವ್ಯಾವ ಥರನೋ ಮಾಡಬೇಕು ಅಂತಿದ್ದೆ. ಯಾವ ಥರ ಮಾಡಿದ್ದೀನಿ ನೀನು? ಏನೇನು ಹಾಕಿದೆ ಅದಕ್ಕೆ? ಕಡಲೆಬೇಳೆ, ಉದ್ದಿನಬೇಳೆ, ಅಕ್ಕಿ, ಅವಲಕ್ಕಿ, ಚಿರೋಟಿ ರವೆ ಅಂತೂ ಈಗ ಕಲ್ಸ್ಕೊಂಡ್ರು ಆಯ್ತದೆ. ಟೆನ್ಷನ್ ಇಲ್ಲ. ಟೆನ್ಷನ್ ಇಲ್ವಾ? ಅವೇನುದ್ದ ಇಷ್ಟಪ್ಪ ಅವೇ ಬಿಳಿ ಉದ್ದ ಅವಾಕಿವ್ನಿ. ಉದ್ದಿನಬೇಳೆ ಕಡಲೆಬೇಳೆ ಅಂದ್ರೆ ಇನ್ನೇನು? ಕಡಲೆಬೇಳೆ ಅಂದ್ರೆ ಯಾವ ಕಕ್ಕಿಲ್ವಾ ಎತ್ಕೆ ಅಗ್ರಣೆಗೆ? ಕಡಲೆಬೇಳೆನೂ ಹಾಕರ ಇಡ್ಲಿಗೆ? ಚೆನ್ನಾಗಿರ್ತದೆ.
ಟೇಸ್ಟ್ ಓಸತಿ ಮಾಡಿರ್ಲಿಲ್ವ ನಾನು ಅನ್ಸತ್ತ. ಯಾ ಪ್ರಪಂಚದಲ್ಲಿ ನಾನಂತೂ ಕೇಳೇ ಇಲ್ಲ ಕಡಲೆಬೇಳೆ ಹಾಕಿರೋದ ಪ್ರಪಂಚದಲ್ಲಿ. ನೀವೆಲ್ಲ ಇದು ಮಾಡ್ತೀರಿ, ಸೂಪರ್ ಆಗಿ ಆಗಿದೆ ಇಡ್ಲಿ. ಓಸ ನಾವೇ ತಿಂತೀವಿ. ದೋಸೆಗೆ ಅಂತ ಆಡಿಸ್ಬಿಟ್ಟು ಅಮಾಸೆ ಇದೇನೋ ಅನ್ಕಂಡು ಇಡ್ಲಿ ಎತ್ಕ ತಿಂತೀವಿ. ದೋಸೆಗೆ ಹಾಕಿದ್ದು ಈ ಸಲ ಇಡ್ಲಿಗೆ ಹಾಕ್ಸಿ ಆಡಿಸಿನಿ. ಇದೆಲ್ಲ ಜೀನಿ ನಾಳೆ ಕಾಯಿಸ್ತೀನಿ. ಈಗ ಕಾಯಿಸಿ ಆರಿ ಇದು ಕಾಯಿಸಿನಿ. ಅಯ್ಯ ಆರ್ಬೇಕು ಕಣೋ. ಕಾಫಿ ಕುಡ್ಬಿಟ್ಟು ಅವೆಲ್ಲ ಇಡ್ಲಿಗೆ ರೆಡಿ ಮಾಡ್ಕೋಬೇಕು. ಕಸ ಎಲ್ಲ ಗುಡಿಸ್ಕೊಂಡಿ ಹಿಂಗೆ ಮಾಡ್ಕೊ ಉಣ್ಕಂದಿಯಾ? ಆ ಜರ ಗುಡಿಸ್ತೀನಿ. ಏನು ಗುಡಿಸ್ತೀನಿ ಇವತ್ತು ಬಂದು ವಿಶೇಷವಾಗಿ ಗುಡ್ಡು ನಮ್ಗೆ ಬೇಡ ಗೊತ್ತಿಲ್ಲ. ಅವ್ರ ಈ ಮುಸುಡಿ ಕಟ್ಕೊಂಡೆ ಇದು 8ನೇ ವರ್ಷಕ್ಕೆ ಬಿದ್ದದ್ದು. ಇವತ್ತಿಗೆ 8ನೇ ವರ್ಷಕ್ಕೆ ಬಿದ್ದೈತಾಲೆ. ಇಷ್ಟೊತ್ತು ಕಾಲೇ 7 ತುಂಬಿ 8ಕ್ಕೆ ಬೀಳ್ತು. ಅದು ಗೊತ್ತಿಲ್ಲ ಇವಳಿಗೆ, ಅದು ಗೊತ್ತಿಲ್ಲ. ಇನ್ನೇ ನಮ್ಮ ಕರಿಂಗೆ ಎಷ್ಟು ವರ್ಷ? 6 ವರ್ಷ ಅಂದ್ರೆ ನಮ್ಗೆ 7 ವರ್ಷ ಅಷ್ಟೇ ಆಗಿರೋದು. 20, 21, 22, 23, 24, 25, 26, 7 ವರ್ಷ. 8 ವರ್ಷಕ್ಕೆ ಬೀಳ್ತು. 7 ತುಂಬೈತು. ಈಗ 19 ಡೇಟು ಅಂತಂದರೆ ಹೆಂಗೆ ಇರೋದು? 7 ವರ್ಷ 70 ವರ್ಷ ಕಳ್ದಂಗೆ ಕಳೆದಿರೋದು. ಇವಳ ಕಟ್ಕೊಬಿಟ್ಟು ನಾನು 70 ವರ್ಷ ಕಳ್ದಂಗೆ ಕಳೆದೀನಿ. 70 ವರ್ಷದ ಏನು ಅನುಭವ ಆಯ್ತದ? 7 ವರ್ಷಕ್ಕೆ ಅಷ್ಟು ಅನುಭವ. ಅಷ್ಟು ಅನುಭವ ಇವಳು ಕೊಟ್ಟಿರುವಂಥದ್ದು. 70 ವರ್ಷದ ಅನುಭವ 7 ವರ್ಷಕ್ಕೆ. ಅಷ್ಟು ಚಿತ್ರ ಹಿಂಸೆ. ನನ್ನೆಲ್ಲ ಬ್ಯಾರೆಲ್ ಕಟ್ಕೊ ಬರ್ಬೇಕಾಯ್ತು. ಹೆಂಗ್ ಚಿಟ್ಟೆ ಮಳೆ ಆಡ್ಸೋಡು ಗೊತ್ತಾಗೋದು. ಚಿಟ್ಟೆ ಮಳೆ ಅಂದ್ರೇನು ಗೊತ್ತಾಗೋದು. ಈಗ ಗೊತ್ತಾಯ್ತಿಲ್ಲ, ಆಮೇಲೆ ಗೊತ್ತಾಯ್ತೇನೆ. ಚಿಟ್ಟೆ ಮಳೆ ಅಂದ್ರೇನು? ಹಂಗಂದ್ರೆ ಏನಿದೆ ಆಯ್ತು. ಹಂಗಂದ್ರೆ ಚಿಟ್ಟೆ ಮಳೆ ಅಂತಂದ್ರೆ ಅವ್ರಿಗೂ ಪಾಪ ಗೊತ್ತಾಗಲಿ, ಹೆಂಗಸರಿಗೆ ಅಲ್ಲಿ ಬೇರೆ ಗಂಡ ಅಂದ್ರೆ ಬೈಯಕ್ಕೆ. ಚಿಟ್ಟೆ ಮಳೆ ಅಂದ್ರೆ ಏನು ಅಂತ ಹೇಳೋದು? ಆಡಿಸ್ತಾಡು ಗೊತ್ತಾಯ್ತು. ಮುಸುಡಿ ಮಾಡ್ಕೊಳ್ಳೋದೇನು? ಮುಸುಡಿ ಕಟ್ಕೊಂಡೆ ಇವತ್ತಿಗೆ 8 ವರ್ಷ. ಈ ಕಾಲೇ ಕಟ್ಕೊಂಡೆ ಬಂದ್ಬಿಟ್ಟಿದ್ದು ಒಟ್ಟಿಗೆ. 5:30 ಬೆಳಗಿನ ಜಾವ 5:30ಗೆ ಕಟ್ಕೊಂಡೆ ಬಂದಿದ್ದು. ಮತ್ತೆ ಇನ್ನೇನು ಸಮೇತರ ಹೇಳೋ ನಿನ್ನ ಅನುಭವ ಹಿಂಗೆ ಏನು ಅಂತ ಹೇಳಲೇ? ನೀನೇ ಹೇಳ್ಬಿಟ್ಟಲ್ಲ, ಏನು ಹೇಳೋರು? ನಾನೇ ಹೇಳ್ಬಿಟ್ಟು ನಾನೇನೋ ನನಗನ್ಸೋದು ನನಗೆ ಹೇಳಿದೆ, ನಿನ್ಗನ್ಸೋದು ನೀನು ಹೇಳಿ. ಈಗ ನಿನಗೂ ಅವಕಾಶ ಕೊಟ್ಟಿಲ್ವಾ? ಅಲ್ಲೇ ಏನೋ ಮಾತಾಡೋದು ಬರೀಕಿಲ್ವಾ? ನೀನೇ ಮಾತಾಡ. ನಾನೇ ಮಾತಾಡೋದು ಅಂತೆ. ಏನು ಮಾತಾಡೋದು ಬರೀಕಿಲ್ಲ. ಏನು ಕೊಡ್ಸಿಲ್ಲ ಈ ವಿಶೇಷವಾಗಿ? ಏನು ಕೊಡ್ಸಾನೆ? ನೀನಾರ ದುಡಿತಿದ್ದಿ, ನಾನೆಲ್ಲಿ ಹೋಗನೆ ನಿಂತವೇ ಕೊಡ್ಸನ? ಹಂಗಲ್ಲ, ನಮ್ಮ ಸ್ವಂತ ದುಡ್ಡು ಇರ್ಬೇಕು, ಕೊಡ್ಸ್ಬೇಕು. ಈಸ್ಕೊಬ್ರು ನಿಮ್ಮ ಅಪ್ಪನ ಕೇಳ್ಬಿಟ್ಟು ಒಂದು 50,000. ನೀವು ಸ್ವಂತ ದುಡ್ಡು ಒಂದಲ್ಲ, ನೀವು ಅಪ್ಪಂತ ಒಂದು 50,000 ಈಸ್ಕೊಂಬಂದು ಏನಾರ ಆಯ್ತು. ಇವತ್ತು ತಾಡೋ 8 ವರ್ಷಕ್ಕೆ ಬೀಳ್ತು ಅಂತ ಏನಾರು ಗಿಫ್ಟ್ ಮಾಡ್ಬೇಕಾಯ್ತದ. ನೀನೇ 1 ವರ್ಷ ಕೊಡ್ಸಿಲ್ಲ ನನಗೆ. ನಾನು ಕೇಳಿ ಅಯ್ಯೋ ಬಟ್ಟೆ ತಕೊಡು ಅಂತ ನಾನು ಬಿಡ್ಸಿದ್ರೆ ನಾನು ತಕೊಡೋದು. ನಿನ್ನಿದ್ದಾಗಿ ನನಗೆ ಒಂದ್ಸತಿನೂ ತಗೊಟ್ಟಿಲ್ಲ. ಅಲ್ಲ ಇದಕ್ಕೆ ಅಂತ ಸರಿಗೆ ಅಂತ. ಅದೇ ವೈದನ್ ಬರ್ತಡೇ ಒಂದು, ಈ ವೈದನ್ ಬರ್ತಡೇ ಒಂದು, ನಮ್ಗೆ ಏನಾದ್ರು ತಕೊಟ್ಟಿಯಾ? ನನ್ನ ಬರ್ತಡೇ ಒಂದು, ನಿನ್ನ ಬರ್ತಡೇ ಒಂದು, ಆನಿವರ್ಸರಿ ಒಂದು. ಒಳ್ಳೆ ವರ್ಷಕ್ಕೆ 5 ಜೊತೆ ಯಾವ್ದು ಹಂಗಾರೆ? ವರ್ಷಕ್ಕೆ 5 ಜೊತೆ ಎಲ್ಲ 70 ಜೊತೆ ತಗೊಳ್ಳೋರು ಅವ್ರೆ. 70 ಜೊತೆಯ? ಅವ್ರ ಅಪ್ತಿರು ಕೋಟ್ಯಾಧೀಶ್ವರರು. ಜೊತೆಗೆ ಇಷ್ಟ ಅವ್ರ ಅಪ್ತಿರು ಕೋಟ್ಯಾಧೀಶ್ವರರು 70 ಜೊತೆ ತಗೋತಾರೆ. ನಾವೇನ್ ಮಾಡದ? ನಾವು ಅಪ್ಪ ಅಂದ್ರು ಇಲ್ಲ, ಅವ್ವ ಅಂದ್ರು ಇಲ್ಲ, ಇಲ್ಲಿ ಕೂಲಿಗೆ ಹೋದ್ರುಂಟು, ಇಲ್ಲ ಹೊಲ್ತವು ಯಾವ್ದು ಇಲ್ಲ, ಮಾಡ್ದೆಲ್ಲ ಲಾಸು. ಇಲ್ಲ ಯಾವ್ದು ಅಪರೂಪಕ್ಕೊಂದು ಬೆಳೆ ಮಾಡಿದ್ರು ಅದು ಲಾಸು. 1,000, 1,500 ಇದ್ದು ದಾಲೆ 400, 500ಕ್ಕೆ ಬಂದದೆ ಟಮಾಟ. ಈಗ ಯಾವ್ದು ಮಾಡಿದ್ರು ಕೈ ಎತ್ತಿಕ್ಕಿಲ್ಲ. ಇಲ್ಲಿ ನಿನಗೆ 70 ಜೊತೆ ಬಟ್ಟೆ ತಗೊಳ್ಳುವಂತ ಶ್ರೀಮಂತರ ನಿಮ್ಮಟ್ಟಿಗೆ 5 ಜೊತೆಗೆ ಹಿಂಗ್ ಅಂತಿದ್ಯಲ್ಲ, 70 ಜೊತೆ ತಗೊಳ್ಳೋರು ಅವ್ರೆ ಅಂತ ನಾನು ಹೇಳೋದು. ನಿಮ್ಮಪ್ಪ ಎಷ್ಟು ಜೊತೆ ತಗೊಟ್ಟಿದ? ನಿಮ್ಮಪ್ಪ ಎಷ್ಟು ಜೊತೆ ತಗೊಟ್ಟಿದ? ಹಬ್ಬಗಳಿಗೆಲ್ಲ ಬರೋರು. ಯಾರು ನಿಮ್ಮಪ್ಪ? ನಮ್ಮ ಮಮ್ಮಿ ತಗೊಟ್ಟಳು, ನಮ್ಮ ಅಪ್ಪ ತೆಗೆದು ಕೊಡ್ತಿರ್ಲಿಲ್ಲ. ಅವ್ರು ಬಿಟ್ರೆ ನಾನೇನು ತೆಗೆದು ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ. ನಾನ್ ಪೀಡ್ಸಿದ್ರೆ ಅದೇ ನಿನ್ ಮನ್ಸಿಂದ ಬಂದು ಬಟ್ಟೆ ತಗೊಳ್ಳೆ ಅಂತ ಯಾವತ್ತೂ ಅನ್ನೋದಿಲ್ಲ. ನಾನ್ ಪೀಡಿಸ್ಕೊಂಡ್ ಅವತ್ತು 2 ಮೈಸೂರಲ್ಲಿ 2 ಜೊತೆ ತಗೊಬಂದಲ್ಲ, ಅವೇನು ನಿನ್ನ ನಿಮಿಷ ಮಾಡಿ ತಗೊಬಂದ?
ಅದು ನನ್ಗಿಷ್ಟ ಆಗದೆ ಅದು ತಗೊಬಂದವನೆ. ಓ ಹಂಗೆ. ಹಾಂ ನನ್ಗಿಷ್ಟ ಆಗವು ತಗೊಬರ್ಬೇಕು. ಆಮೇಲೆ ಹೇಳು ಅಲ್ಲಿ ಇನ್ನು ಹೇಳು, ಇವತ್ತು ಆನಿವರ್ಸರಿ. ನೀನ್ ಹೋಗ್ಬಿಟ್ಟೆ ನೀನ್ ಪಡ ನೀನ್ ಅವ್ರು ಯಾರೋ ಒಂದ್ ಕೊಟ್ರು ಅಂದ್ಬಿಟ್ಟು ತಕೊಂಡೆ ಬಂದ್ಬಿಟ್ಟು. ಎಲ್ಲ ಕರ್ಕೊಂಡೋದೆ ಆಯ್ತು. ನಾನೆಲ್ಲ ಕರ್ಕೋಗೋನೆ, ನೀನ್ ಕರ್ಕೊಂಡು ಹೋಗು. ನೀನ್ ಎಲ್ಲಿ ಕರ್ಕೊಂಡು ಹೋದಿ ಹೇಳು, ನಾನು ಡೈಲಿ ಕರ್ಕೊ ಹೋಯ್ತಾ ಇರ್ತೀನಿ ಅಲ್ಲ ನಿನ್ನ ಅತ್ತಗೆ ಐತೆಗೆ ಅಂತ ಕರ್ಕೊಂಡು ಹೋಗ್ತಿದ್ದಿ. ಬರೀ ಮೈಸೂರಲ್ಲಿ ಬೇರೆ ಕರ್ಕೊ ಹೋಗಿಲ್ಲ ನೀನು. ಆಟ ಆಡ್ಬೇಕಂತೆ ಪಾಪ. ಇವೆಣ್ಣು ಈಗ ಆಟ ಆಡ್ಬೇಕಂತೆ. ಏನ್ 25 ವರ್ಷಕ್ಕೆ ಏಜ್ ಆಗೋಯ್ತಾ ಮುದ್ಕಿಯ ನಾನು? ಅದೇ 28 ವರ್ಷ. 25 ವರ್ಷ ಕಣೋ. 24 ಇನ್ನು ಸೆಪ್ಟೆಂಬರ್ ಬರ್ಬೇಕು. 25 ವರ್ಷಕ್ಕೆ ಎತ್ತು ಹೋಗಿದ್ದು ಆಲಯ. ಎಲ್ಲ ಏಜ ಮಾಮೂಲಿ, ಅದು ಕಮ್ಮಿ ಹೇಳ್ಕೊಳ್ಳೋದು ಮಾಮೂಲಿ, ಅದು ಕಮ್ಮಿ. ಈಗ ನನ್ಗೆ ಈಗ ಒಂದ್ ತಿಂಗಳಾಯ್ತು, ನಾ ಒಂದ್ 7-8 ಇಲ್ಲ 10 ಬಂದ್ಬಿಟ್ಟ ಬಿಳಿ ಗಡ್ಡದಲ್ಲಿ ಬಿಳಿ ಕೂದಲು. ಅಲ್ಲಿ ಇಲ್ಲಿವರೆಗೂ ಇರ್ಲಿಲ್ಲ. ಈಗ ನನ್ಗೆ 24 ವರ್ಷಕ್ಕೆ ಬರೋದೆ. ಒಂದ್ ಬಂದದೆ. ಹಂಗೆ ಇದು ನಮ್ಮ ಹಳ್ಳಿ ಕಡೆ ಆನಿವರ್ಸರಿ ಯಾವ ಇದು ಇಲ್ಲ. ದೊಡ್ಡ ದೊಡ್ಡ ಶ್ರೀಮಂತರು, ದೊಡ್ಡ ದೊಡ್ಡ ಕುಬೇರರಾದ್ರೆ ಅದಕ್ಕೆ ಅಂತಲೇ ಅಲ್ಲೇ ಒಂದು ಚೌಟ್ರಿ ಅದೇನೋ ಕನ್ವೆನ್ಷನ್ ಹಾಲ್ಗಳ ಬುಕ್ ಮಾಡ್ಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಆನಿವರ್ಸರಿಗೆ. ನಮ್ಮದು ಈಗ ಸದ್ಯಕ್ಕೆ ಇದು 8ನೇ ವರ್ಷಕ್ಕೆ ದಾಪುಗಾಲು ಮಡಗಿರುವಂಥದ್ದು, 7 ವರ್ಷ ಕಂಪ್ಲೀಟ್ ಆಗಿರುವಂಥದ್ದು. ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹಿಂಗೆ ಏನೋ ಒಯ್ತಾವೆ, ಇಟ್ಟು ಬಟ್ಟೆ ನ್ಯಾರವಾಗಿ ಒಯ್ತಾವೆ ಅಂತ 2 ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಸಕ್ಕರೆ ನಾಡು ಕೆಂಪ. ಫೋಟೋ ಈಗ ಇದಕ್ಕೆ ತಮ್ಮೇಲ್ಗೆ ಫೋಟೋ ತೆಗಿಲ್ಲ. ಟೊಮೊಟೊ ಇದು ಬಂದು ಬಂಡಿಪಾಳ್ಯ ಮಾರ್ಕೆಟ್ ಮೈಸೂರು. ಸಂಜೆ ಒಂದು ನೈಟು ಹೋಗೋರು ಹೋಯ್ತಾರೆ, ಟೊಮೊಟೊ ತಗೊಂಡು ನೈಟು ಹೋಯ್ತಾರೆ. ಇನ್ನು ಕೆಲವರು ಬೆಳಿಗ್ಗೆ ಟೈಮು ಹೋಗುವಂಥದ್ದು. ನಮ್ಮ ಗ್ಲಾಸ್ ವಾಪಸ್ ಮಾಡಬೇಕಾಯ್ತು ಅನ್ನೋ ಕಾರಣಕ್ಕೋಸ್ಕರ ನಾವು ಮಾರ್ಕೆಟ್ಗೆ ಹೋಗಿದ್ದು. ಇಲ್ಲಿ ಪರಿಸ್ಥಿತಿ ಹೆಂಗಿರ್ತದೆ ಅಂತಂದರೆ, ಈಗ ಇಲ್ಲಿ ನೋಡಿ ಕುಲುಕ್ತವ್ರೆ. ಈಗ ಹೂವು ತಗೊಂಡು ಹೋದರೆ ಮಾರ್ಕೆಟ್ಗೆ ಅವನ್ನ ಬುತ್ತಿ ಇಲ್ಲಿ ಎಟ್ಟಿಲ್ ಕಟ್ಕೊಂಡು ಹೋಗಿರ್ತೀವಲ್ಲ, ಅಲ್ಲಿ ಬೇರೆ ತಿರುಗಿಸ್ಬೇಕು, ಎಲ್ಲ ಕಚ್ಕೊಂಡಂಗೆ ಆಗ್ಬಿಟ್ಟಿರ್ತವೆ. ಇಲ್ಲೂ ಅಷ್ಟೇ ಎಲ್ಲ ಕೆಳಿಕೆ ಇಳಿದ್ಬಿಟ್ಟಿರ್ತವೆ ಟೊಮೊಟೊ ಅಂತ ಅಂದ್ಬಿಟ್ಟು. ಹಿಂಗೆ ಕುಲ್ಕಿ ಮಡಗಬೇಕಂತೆ. ನಿಜವಾಗ್ಲೂ ಡ್ರೈವರ್ ಜೀವನವೂ ತುಂಬ ಕಷ್ಟ ಇರ್ತದೆ. ಇಲ್ಲಿ ಗಾಡಿಗೆಲ್ಲ ಫುಲ್ಲು ಲೋಡ್ ಮಾಡಿ ಅಲ್ಲಿ ಇಳಿಕಿ ಆಮೇಲೆ ಕೆಲವ್ರ ಪರಿಸ್ಥಿತಿ ಹೆಂಗೆ ಅಂತಂದರೆ, ಇಲ್ಲಿ ಮಾರ್ಕೆಟಲ್ಲಿ ನಂಬಲ್ಲ, ರೈತರು ಕೈಕಂದು ಅಲ್ಲೇ ನಿಂತಿರಬೇಕು ಕ್ರೇಟ್ನೇ ಬೀಟ್ ಆಗೋ ತನಕನೂ. ಬೀಟ್ ಆಗೋದು 10 ಗಂಟೆಗೆ. 10 ಗಂಟೆಗೂ ಮೊದಲು ಇವರು ಯಾಕೆ ಹಂಗೆ ನೈಟೇ ಹೋಗಿರ್ತಾರೆ ಅಂತಂದರೆ, ಈ ಉಡಿ ಪಡಿ ಇರ್ತವೆ, ಈ ಉಡಿನ ಹಿಂಗೆ ತಗೊಳಕ್ಕೆ ಬರ್ತಾರೆ ಬೆಳಿಗ್ಗೆ ಟೈಮು. ಉಡಿನ ಖಾಲಿ ಮಾಡಿಬಿಡ್ಬೇಕು. ಇವರು ಎಷ್ಟಕ್ಕಾರೋ ರೈತರು ಮಾಡ್ಕೋಬೋದು. ಅಲ್ಲಿ ಬಜಾರು ಹೆಂಗಿರ್ತದೆ ಆ ಥರ. 100 ರೂಪಾಯಿ ಇವತ್ತೆಲ್ಲ ಈ ಜುಬ್ಗರಿಯವು ಬರೀ 100 ರೂಪಾಯಿ. ಉಡಿ ಬೇರೆ ಇರ್ತವೆ. ಉಡಿ ಇಷ್ಟಕ್ಕೆ ಅಂತ ಬೇಕಾದ್ರೆ ಮಾರ್ಕೋಬೋದು. ಇಲ್ಲಾಂತಂದ್ರೆ ಮಾರ್ಕೆಟು ಬೀಟಿಗೆ ಬಿಟ್ಟರೆ ಅವ ಹಿಂಗೆ 50-60 ಈ ಥರ ಹಾಕ್ತಾರೆ. ಅದಕ್ಕೆ ಒಂದು 100 ರೂಪಾಯಿಗೆ, ಈಗ 150 ರೂಪಾಯಿಗೆ 2 ಕ್ರೇಟ್ ನಾವು ಕೊಟ್ಬಿಟ್ಟಿದ್ದು 150 ರೂಪಾಯಿಗೆ. ಇನ್ನು ಮಿಕ್ತವು ಮಾಮೂಲಿ ಸಣ್ಣ ಐಟಮು ಅವು ಬಂದು 200 ರೂಪಾಯಿ ಓದೋ. ಹಿಂಗೆ ಎತ್ಕೊಡುವಂಥದ್ದಾಗಲಿ ಸಿಕ್ಕಾಪಟ್ಟೆ ಕಷ್ಟ ಐತೆ. ಒಂದು ಕ್ರೇಟ್ಗಳು ಎತ್ತಿ ಏನು ಶಕ್ತಿ ಆಗಿರ್ಬೇಕು ಮಾತ್ರ ಆಳುಗಳುವೆ. ಆಮೇಲೆ ಇಲ್ಲಿ ಪಾಪ ನೈಟ್ ತಗೊಬತ್ತಾರೆ ಅಂದ್ಕೊಳ್ಳಿ, ಇಲಾತಿ ಎಸಗಳು ಒಸೀರಲ್ಲ. ಇಲ್ಲಿ ಬಂದು ತಿನ್ಕ ಹೊಂಟೈತವೆ, ಅಲ್ಲೇ ನಿಂತ್ಕೋಬೇಕು. ಆಮೇಲೆ ಅವೆಲ್ಲ ಅಲ್ಲಿ ಎಲ್ಲ ಕಸ ಹಾಕಿ ಗಲೀಜು ಹಾಕಿ ಆ ಸ್ಮೆಲ್ಲು. ಪಾಪ ನೈಟು ಏನು ಗಾಡಿ ತಗೊಂಡು ಬರ್ತಾರೋ ಅವರು ಅಲ್ಲೇ ಮಲಗಿರ್ತಾರೆ. ಆ ಸೊಳ್ಳೆ, ಆ ವಾಸನೆ, ಇದ್ರೊಳಗೆ ಮಲಗಿರ್ಬೇಕು. ಪಾಪ ಇಲ್ಲಿ ವರ್ಕ್ ಮಾಡೋರು ಅಷ್ಟೇ ಆ ಜೀವನದಲ್ಲೇ ಇರ್ತಾರೆ, ಅದರೊಳಗಡೆ ಇರ್ತಾರೆ. ಪ್ರತಿ ಈಗ ಗಾಡಿ ಮಾಡೋರು ಕನಸು ಹಿಂಗೆ ಒಂದಷ್ಟು ಕ್ರೇಟ್ ತಗೊಂಡು ಹಿಂಗೆ ಒಂದು ಕ್ರೇಟ್ಗೆ ಇಷ್ಟು ಅಂತ ಇರುತ್ತೆ ಅವ್ರಿಗೆ. ಒಂದು 30 ರೂಪಾಯಿ 50 ರೂಪಾಯಿ ಇರ್ತದೆ. ಎಲ್ಲ ಬಾಡಿಗೆ ಸೇರಿಸಿ ಅವ್ರಿಗೆ ಒಂದು ಕಡೆ ಬಾಡಿಗೆ, ಇನ್ನೊಂದು ಕಡೆ ಕಮಿಷನ್ನು. ಅದು ಬಿಟ್ಟು ಇನ್ನು ಔಷಧಿ ಮಾಮೂಲಿ ಇಷ್ಟೆಲ್ಲ ಖರ್ಚು ಕಳೆದು ರೈತರು ಉಳಿಯುವಂಥದ್ದು. ಅಲ್ಲೇನು ಬಜಾರು ಬೀಟ್ ನಡೀತದೋ ಅದು ಕಾಸು ಇವ್ರಿಗೆ ಎಲ್ಲ ಕಮಿಷನ್ ಕಳೆದು ಉಳಿಯುವಂಥದ್ದು. ಈಗ ನಮ್ಮವು ಸ್ಟಾರ್ಟಿಂಗ್ ಬಂದು 650 ಹೋಗಿದ್ದು 10 ಕ್ರೇಟು. ಆಮೇಲೆ 480 ಹೋದೋ 20 ಕ್ರೇಟು. ಇವತ್ತು ತಗೊಬಂದಿರುವಂಥದ್ದು. ಇಲ್ಲಿ ನೋಡಿ ಅಲ್ಲಿ ಎಲ್ಲ ಗಲೀಜು ಹೆಂಗೆ ಏನೇ ಕ್ಲೀನ್ ಮಾಡಿದ್ರು ಅಲ್ಲಿ ನಾವು ಒಂದೊಂದು ಟೊಮೊಟೊನು ಹುಡಿಕೊಂಡು ಎತ್ಕೊಂಡು ತಗೊಬರ್ತೀವಿ. ಇಲ್ಲ ಹಂಗಲ್ಲ, ಮಾರ್ಕೆಟಿಗೆ ಬಂದಮೇಲೆ ಅದೇ ಬೇರೆ ಇದು. ಏಕೆಂತಂದರೆ ತರಕಾರಿ ಒಂದೊಂದು ಥರ ತರಕಾರಿ ಬರೋಲ್ಲ, ನೋಡಬೇಕು ನೀವು, ಆಶ್ಚರ್ಯ ಆಯ್ತದೆ.
ಕ್ಯಾರೆಟು, ಬೀಟ್ರೇಟು, ಕ್ಯಾಪ್ಸಿಕಮ್ಮು, ನಾನಾ ಥರ ತರಕಾರಿಗಳು ಲೋಡು ನೈಟೆಲ್ಲ ಬರ್ತಾ ಇರ್ತಾರೆ. ಟೊಮೊಟೊ ಬೀಟ್ ಬಂದು 10 ಗಂಟೆಗೆ, ಇನ್ನು ಸೌತೆಕಾಯಿ ಇವು ಅವು ಮಧ್ಯಾಹ್ನ ಟೈಮು ತಗೊಬರ್ತಾರೆ. ಸೌತೆಕಾಯಿ ಇಲ್ಲಿ ಎಲ್ಲ ಕುಂಬಳಕಾಯಿ ಮಾರ್ಕೆಟ್ ಇಲ್ಲೇ ತರಕಾರಿನ ಹೊಂಟೋಗ್ಬೋದು ಬೇಕಾದ್ರೆ ಯಾರು ಹೀಗೆ ಅಲ್ಲಿ ಕೆಲಸ ಮಾಡೋರೇ ಆಗಿರ್ಬೋದು, ಇಲ್ಲಿ ಗಾಡೀಲಿ ಬರೋರು ಹಿಂಗೆ ಮೂಟೆಯಲ್ಲಿ 4 ಇರ್ಕೊಂಡು ಬೀನಿಸ್ ತಗೋಬೋದು, ಕುಂಬಳಕಾಯಿ ತಗೋಬೋದು, ಗೆಡ್ಡೆಕೋಸು, ಹೂಕೋಸು, ಹಿಂಗೆ ಯಾವ್ದಾದ್ರು ಒಂದೊಂದು 2 ಎತ್ಕೊಂಡು ಒಂದು 2 kg 3 kg ಮಾಡ್ಕೊಂಡು ಆರಾಮಾಗಿ ತಗೊಬರ್ಬೋದು. ಏನು ತೊಂದರೆ ಇಲ್ಲ ಪಾಪ. ಅಲ್ಲಿ ರೈತರು ಕೂಡ ಏನು ಕೇಳಲ್ಲ, ತಗೊಂಡು ಹೋದ್ರು ಕೂಡ. ಇದು ಚಾಮುಂಡಿ ಬೆಟ್ಟ ಹಿಂಭಾಗ ಇರುವಂಥದ್ದು ಇದು ಬಂಡಿಪಾಳ್ಯ ಮೈಸೂರು ಮಾರ್ಕೆಟು. ತುಂಬ ವಿಶಾಲವಾಗಿ ವಿಸ್ತೀರ್ಣವಾಗಿ ಚೆನ್ನಾಗೈತೆ. ಕೆಲವು ಇನ್ನು ಮಾರ್ಕೆಟ್ಗಳಲ್ಲಿ ಇದು ಮಾರ್ಕೆಟು ಬೆಂಗಳೂರಲ್ಲಿ ಐತೆ, ಅಲ್ಲಿಗೆ ಹೂ ತಗೊಂಡು ಹೋಯ್ತಿದ್ದೋ. ಅದು ಮಳೆ ಊದ್ಬಿಟ್ರಂತೂ ಅಯ್ಯಪ್ಪ ಅದರಂಥ ಹಿಂಸೆ ಮತ್ತೊಂದಿಲ್ಲ. ಏಕೆಂದರೆ ಅಷ್ಟು ಸ್ಮೆಲ್ಲು, ಗಲೀಜು, ಆ ನೀರೊಳಗೆ, ಆ ಮಳೆ ಒಳಗೆ ಹೂವಿನ ಬುತ್ತಿ ಹೊತ್ಕೊಂಡು ಹೋಗುವಂಥದ್ದಾಗಿರ್ಬೋದು. ಸಿಕ್ಕಾಬಟ್ಟೆ ಕಷ್ಟ ಐತೆ ಈ ಲೈಫ್ ಐತಲ್ಲ, ಈ ಮಾರ್ಕೆಟ್ ಲೈಫು ಸಿಕ್ಕಾಬಟ್ಟೆ ಕಷ್ಟ ಐತೆ ಮಾತ್ರ ನಿಜವಾಗ್ಲೂ. ಗ್ರೇಟು ಪಾಪ. ಅಲ್ಲಿ ವರ್ಕ್ ಮಾಡೋರಾಗಿರ್ಬೋದು, ಅಲ್ಲಿಗೆ ಗಾಡಿ ಹೊಡಿಯೋರಾಗಿರ್ಬೋದು, ಆ ಟ್ರಾಫಿಕ್ಕು ಜಾಮ್ ಆಗುವಂಥದ್ದಾಗಿರ್ಬೋದು. ಅವೆಲ್ಲ ನೆನೆಸ್ಕೊಂಡ್ರೆ ಇಲ್ಲಿ ಈ ಹಳ್ಳಿನೇ ಎಷ್ಟೋ ಬೆಸ್ಟು. ಎಲ್ಲರ ಕೂಲಿ ಪಾಲಿ ಮಾಡ್ಕೊಂಡಿರೋದು ಅಂತ ಅನಿಸ್ಬಿಡ್ತದೆ ಒಂದೊಂದ್ಸಲಿ ಪಾಪ. ಏಕೆಂತಂದರೆ ಅಂಥ ಸೊಳ್ಳೆ ಒಳಗೆ, ಆ ಸ್ಮೆಲ್ ಒಳಗೆಲ್ಲೇ ಮಲಗಿರ್ತಾರೆ. ನಾವು ಕಣ್ಣಾರ ಅಂಥ ದೃಶ್ಯಗಳನ್ನ ನೋಡ್ಬಿಟ್ಟಿದ್ದೀವಿ. ಹಂಗೆ ಒಂದು ವಿಡಿಯೋ ಮಾಡಿದ್ದೆ ಹಿಂಗೆ ತೋರಮ್ಮ ಅಂತ ಅಂದ್ಬಿಟ್ಟು ನೆನ್ನೆ ಮಾಡಿದ್ದು. ನೆನ್ನೆ ಅಂದರೆ ಎಲ್ಲ ನಾವು ಬರೋದೇ ಸಂಧಿ ಆಗೋಯ್ತು. ಅವೆಲ್ಲ ವಿಡಿಯೋ ಎಡಿಟ್ ಮಾಡಿ ಹಾಕೋಕ್ಕಾಗಿರಲಿಲ್ಲ. ಅದಕ್ಕೋಸ್ಕರನೇ ಹಿಂಗೆ ವಿಡಿಯೋ ಮಾಡ್ಕೊಂಡಿದ್ದೆ. ಅಂದರೆ ನಾವು ಹೋಯ್ತಿರನೆಲ್ಲ ಗ್ಲಾಸು ವಾಪಸ್ ಮಾಡೋಕ್ಕೋ ಕಾರಣಕ್ಕೋಸ್ಕರ ಮೈಸೂರಿಗೆ ಹೋಗಿದ್ದು. ಓಕೆ, ಧನ್ಯವಾದಗಳು.